ಹೌದು, ಮತ್ತೆ ಈ ರೈತರಿಂದಾನೇ ಈ ಭೂಮಿ ಇಷ್ಟು ಚೆನ್ನಾಗಿರೋದು. ಈ ರೈತರಿಂದಲೇ ಈ ದೇಶ ಎಲ್ಲಾ ದೇಶಗಳು ನಡೀತಾ ಇರೋದು. ಹೌದು, ಮತ್ತೆ ಕೆಲಸ ಮಾಡೋದಿಲ್ಲ, ಊಟ ಮಾಡೋದು, ತಿರ್ಗಾಡೋದು ಅಂತ ಅಲ್ಲಪ್ಪ, ಹಂಗಲ್ಲೋ ಊಟ ಮಾಡಿ ತಿರ್ಗಾಡೋ ಅಷ್ಟೇ. ಮಾತಾಡೋ ಏನಾದ್ರು ಇವನ್ ಕರ ಬಿಡಂಗ ಸಾಯಂಕಾಲ ಸಿಗತ್ತ ಮಾತಾಡೋ ಏನಾದ್ರು ಮಾತಾಡೋ. ಇವನು ಇಲ್ಲಿ ಮಾತ್ರ ಅಲ್ಲ, ಸಾಯಂಕಾಲ ಅಲ್ಲಿ ಸಿಕ್ಕಾಗ ಮಾತಾಡ್ತಾರೆ. ಅವನು ಎಲ್ಲರ ಮನೆ ದೋಸೆ ತೂತ್ ನೋಡ್ಕೊಂಡು ಓಡಾಡ್ತಿರ್ತಾನೆ. ಅವ್ರ ಮನೇಲಿ ಮುದ್ದೆನೆ ತೂತ ಇದೆ ಮಾತು ಬಿಟ್ಟಿದ್ದಾನೆ. ಅವು ಮಾತಾಡಕ್ ಬಿಟ್ರೆ ಅಲ್ವೇನೆ ಮಾತಾಡೋದು. ಹಾ ಸರಿ, ಅವನು ಬಿಡು ಹೋಗ್ಲಿ. ಅದೇ ನಾನು ನಮ್ದು 2 ಎಕರೆ ಜಮೀನು ನಮ್ಮ ಹೆಸರು ಆಗ್ಬೇಕಿತ್ತಲ್ಲ, ಅದಕ್ಕೆ ಆ ತಾಲೂಕು ಆಫೀಸಿಗೆ ಓಡಾಡ್ತಾ ಇದ್ದೀನಿ. ಈಗ ಅಲ್ಲಿಗೆ ಹೋಗ್ಬೇಕು ತಾಲೂಕು ಆಫೀಸಿಗೆ ಇವತ್ತು. ನಿಮ್ ಮನೆ ಕಡೆ ಏನ್ ನೋಡ್ಕ ಆಯ್ತು, ನಾನು ಹೋಗ್ಬಿಡ್ತೀನಿ. ಹಾ ಆಯ್ತು, ಹುಷಾರು. ಹಾ ನಾನು ಇಲ್ಲಪ್ಪ ಇಲ್ಲ. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ನಾನು ಇವನ್ ತಗೊಟ್ಟ ನಾನು ಫುಲ್ ಕೊಡ್ದೆ. ನಂಗೆ ಇವಾಗ ಕೊಟ್ಟೆ, ಅದಕ್ಕೆಲ್ಲ ಕುಡ್ದೆ. ಹೌದು, ನಿಮ್ ದುಡ್ಡು ಯಾರು ಕೊಟ್ರು? ನನ್ ದುಡ್ಡು ನಾನೇ ಕೊಟ್ಟೆ. ನನ್ ದುಡ್ಡು ಇವ್ರು ಕೊಟ್ರು. ಬಿಗೋಳ ಲಾಚ್ ಬಂದಿರಲ್ಲ, ಬಿಗೋಳ ಲಾಚ್ ಆಯ್ತೀನಿ ಬಿಗೋಳ. ಸಾಯ್ತೀಯಾ? ಸಾಯ್ತೀನಿ. ಓಕೆ, ನಾನು ಸಾಯ್ತೀನಿ. ನೀನ್ ಯಾಕೆ ಸಾಯ್ಬೇಕು? ಇವನ್ ಸತ್ರ ನಂಗೆ ಎಣ್ಣೆ ಕೊಡ್ತಾರೆ. ಬಿಗೋಳ ಏನಂತ ಹೇಳಿ ಬಿಗೋಳ, 12 ಎಕರೆ ನನ್ನ ಹೆಸರು ಆಗಬೇಕಿತ್ತಲ್ಲ ಜಮೀನು. ಅದಕ್ಕೆ ತಾಲೂಕು ಆಫೀಸಿಗೆ ಹೋದ್ರೆ ಡಿಸಿ ಆಫೀಸಿಗೆ ಹೋದ್ರೆ ಡಿಸಿ ಮೀಟಿಂಗ್ ಅಲ್ಲಿದ್ದಾರೆ ಹೇಳ್ತಾರೆ. ತಲೆ ಮೇಲೆ ಹೊಡಿತೀನಿ ಬರೋ. ಬಿಗೋಳ ಎಲ್ಲಿದ್ದೆ ಬಿಗೋಳ? ಡಿಸಿ ಆಫೀಸಲ್ಲಿ. ಬಿಗೋಳ ಡಿಸಿ ಆಫೀಸಿಗೂ ತಾಲೂಕು ಆಫೀಸಿಗೂ ಅಲ್ದು ಇನ್ನೊಂದು ಸಲ ನಿಲ್ಲು ಅಂತೀವಿ. ಬಾಯಿಲಿ ಬಂದ್ರೆ ನಾನು ದೊಡ್ಡ ಕೊಲೆಗಾರ ಆಗ್ತೇನೆ. ಓಕೆ. ಬಿಗೋಳ ಎಲ್ಲಿದ್ದೆ? ಹೀಗೆ ಅಲ್ದು
ಅಲ್ಲೂ ನನ್ ಚಪ್ಪಲಿ ಸೌದೋಯ್ತು ವಿಮಲ, ನನ್ ಕೆಲ್ಸ ಆಗ್ಲಿಲ್ಲ ವಿಮಲ, ನಾ ಸಾಯ್ತೀನಿ ವಿಮಲ, ವಿಮಲ ನಾ ಸಾಯ್ತೀನಿ ಬೇಡ ಬೇಡ ನಾನ್ ಸಾಯ್ತೀನಿ ಬೇಡ ಬೇಡ ಬೇಡ. ವಿಮಲ, ಇವನ್ನ ಕೊಲೆ ಮಾಡಿದ್ರೆ ಕೋರ್ಟಲ್ಲಿ ಕೇಸ್ ಆಗ್ತದ? ಆಗ್ಬೋದು. ಆಗಿದ್ರೆ ಬೇಡ ವಿಮಲ. ಗೊತ್ತಾ? ಹಾ. ಯಾಕ್ ಟೆನ್ಷನ್ ಆಗ್ತೀಯಾ? ಹಾ. ಶಿವನ ಕುರಿತು ತಪಾಸ್ ಮಾಡು. ಓ. ಶಿವ ನಿನಗೆ ಪ್ರತ್ಯಕ್ಷ ಆಗ್ಬೋದು. ರಾಜು ಮಾತ್ರ ಅವ್ರ ಹತ್ರ ಏನು ಕೇಳಲ್ಲ, ಯಾಕೆ? ಅವ ಸಂಬಳ ಕೊಡೋದಿಲ್ಲ. ಯಾ ಶಿವ? ಅವ ನಮ್ಮನೆ ಪಕ್ಕದವ. ಗೊತ್ತಣ್ಣ? ಹಾ. ಆ ಶಿವ ಅಲ್ಲ, ಮತ್ತೆ ಯಾರು? ಪರಮಾತ್ಮ, ಪರಮಾತ್ಮ ಶಿವ. ಓ ಗಾಡ್, ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗ್ರೇಟ್. ಗಾಡ್ ಈಸ್ ಗ್ರೇಟ್ ಗ್ರೇಟ್. ಗ್ರೇಟ್ ಅಲ್ಲ, ಗ್ರೇಟ್ ಗ್ರೇಟ್. ಹಾ ಅದೇ ಅದೇ ಗ್ರೇಟ್ ಗ್ರೇಟ್. ವಿಮಲ, ವಿಮಲ, ಹೌದು, ಏನ್ ಸಮಾಚಾರ? ಯಾಕೆಲ್ಲ ಇಲ್ಲಿ ಒಟ್ಟಾಗಿದ್ದೀರಾ? ಅಕ್ಕ ಅಕ್ಕ, ನಮ್ಮ ಮುಟ್ಟಣ್ಣಂದು ಏನೋ ಸಮಸ್ಯೆ, ದೊಡ್ಡ ಸಮಸ್ಯೆ. ಅದಕ್ಕೆ ನಾನು ಹೇಳಿದೆ ಪರಮಾತ್ಮನ ಶಿವನ ಪ್ರಾರ್ಥನೆ ಮಾಡುವಂತ. ಅದಕ್ಕೆ ಏನಂತ ಇವಾಗ? ಈ ಕಲಿಯುಗದಲ್ಲಿ ದೇವ್ರು ಎಲ್ಲಿ ಪ್ರತ್ಯಕ್ಷ ಆಗ್ತದೆ ಅಂತ. ಅಲ್ಲ, ಕಲಿಯುಗದಲ್ಲಿ ದೇವ್ರು ಯಾಕೆ ಪ್ರತ್ಯಕ್ಷ ಆಗ್ಬೇಕು? ಆ? ದೇವ್ರೇ ಭೂಮಿ ಮೇಲೆ ಇದ್ದಾರಲ್ವಾ? ಭೂಮಿ ಮೇಲೆ? ಹೌದು. ಎಲ್ಲಿ? ಎಲ್ಲಿ? ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ಇಲ್ಲೇ ಹತ್ರದಲ್ಲಿ ಸಿದ್ದಕೊಳ್ಳ ಇಲ್ವಾ? ಓ ಅಲ್ಲಿ ಸಿದ್ದಪ್ಪಾಜಿ ಇದ್ದಾರೆ. ಆ. ಸರಿ ಆ ಸಿದ್ದಪ್ಪಾಜಿ ಹತ್ರ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಹಾ. ಎಲ್ಲ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗಿದ್ರೆ ನಾನು ಈಗ ಪ್ರಾರ್ಥನೆ ಮಾಡ್ತೀನಿ. ಹಾಗಿಲ್ಲ. ಆ? ಈಗ ಮಾಡ್ಬೇಡ. ಆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡು. ಓ, ಸರಿ. ಈಗ ನೀನ್ ಕುಡ್ಕೊಂಡು ಹೋದ್ರೆ ಹಾ. ಅಜ್ಜ ಬಂದ್ ನಿನಗೆ 2 ಕೊಟ್ಟು ಹೋಗ್ತಾರೆ. ಬೇಡ ಬೇಡ ಬೇಡ, ಬೆಳೆಯೇ ಮಾಡ್ತೀನಿ. ಸಿದ್ದಪ್ಪಾಜಿ. ಸಿದ್ದಪ್ಪಾಜಿ. ಸಿದ್ದಪ್ಪಜ್ಜ ಸಿದ್ದಪ್ಪಜ್ಜ. ಸಿದ್ದಪ್ಪಜ್ಜ, ಸಿದ್ದಪ್ಪಜ್ಜ, ನಂಗೆ ಸಾಕಾಗಿ ಹೋಗಿದೆ ಸಿದ್ದಪ್ಪಜ್ಜ. ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಈ ಕಷ್ಟ, ಈ ನೋವು ನೋಡಿ ನೋಡಿ ನಂಗೆ ಸಾಕಾಗ್ಬಿಟ್ಟಿದೆ ಸಿದ್ದಪ್ಪಜ್ಜ. ನೀನ್ ನನಗೆ ಆಶೀರ್ವಾದ ಮಾಡ್ಬೇಕು, ನೀನ್ ನನಗೆ ಆಶೀರ್ವಾದ ಮಾಡ್ಲೇಬೇಕು. ನೀನ್ ನನಗೆ ಆಗಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಸಿದ್ದಪ್ಪಜ್ಜ, 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 ಸಿದ್ದಪ್ಪಜ್ಜ. ಸಿದ್ದಪ್ಪಜ್ಜ, ಸಿದ್ದಪ್ಪಜ್ಜ, ಸಿದ್ದಪ್ಪಜ್ಜ. ನಾನು ನನ್ನ ಕಷ್ಟಗಳನ್ನು ಬಗೆಹರಿಸ್ತೇನೆ. ನಾನು ಪ್ರತ್ಯಕ್ಷ ಆಗ್ತಾ ಇಲ್ಲ, ಆದರೆ ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ನಿನಗೇನಾಗಬೇಕು ಮಗು? ಹೇಳು ಮಗು. ಸಿದ್ದಪ್ಪಜ್ಜ, ಅದು 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 ನಂಗೆ ಅದು ನೀನ್ ನನ್ನ ಪ್ರಾಣ ಸ್ನೇಹಿತ ಅಲ್ವಾ? ನಂಗೆ ಸಿದ್ದಪ್ಪಜ್ಜನ ಹಸಿಲಿರುವಾಣಿ ಕೇಳಿಸ್ತಾ ಇದ್ದೆ. ಏನ್ ಕೇಳ್ಬೇಕು ಅಂತ ಸಡನ್ ಗೊತ್ತಾಗ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನಿನ್ನ 2 ಎಕರೆ ಜಾಗ ಇದೆಯಲ್ಲ, ಅದ್ 4 ಎಕರೆ ಕೇಳಿ. 4 ಎಕರೆ 4 ಎಕರೆ ಕೇಳ? 8 ಎಕರೆ? 10 ಎಕರೆ ಕೇಳ್ತೀನಿ. 10 ಎಕರೆ 10 ಎಕರೆ 20 ಎಕರೆ ಕೇಳಿ. 20 ಎಕರೆ 20 ಎಕರೆ 60 ಎಕರೆ ಕೇಳಿ. 60 90 100 ಎಕರೆ ಕೇಳಿ. 100 ಎಕರೆ 100 ಎಕರೆ. ಸಿದ್ದಪ್ಪಜ್ಜ, ನನಗೆ ಅದು ಒಂದು 100 ಎಕರೆ. ಸಿದ್ದಪ್ಪಜ್ಜ, ನಿನಗೀಗ ಜಾಗ ಬೇಕು ತಾನೆ? ಎಷ್ಟು ಜಾಗ ಬೇಕು ಅಷ್ಟು ಕೊಡು. ನೀನು ಎಲ್ಲಿಗೆ ತನಕ ಹೋಗಿದ್ದೀಯೋ ಅಲ್ಲಿಯ ತನಕ ನೀನು ಎಲ್ಲಿ ಇದೆಯೋ ಜಾಗ ಸಾಕು. ಅಲ್ಲಿಯ ತನಕ ನಿನ್ನದೇ ಆಯ್ತು, ಓಡ್ತೀನಿ ಸಿದ್ದಪ್ಪಜ್ಜ. ಆಯ್ತು, ಓಡ್ತೀನಿ, ಈಗ ಓಡ್ತೀನಿ. ಓಡಕ್ ಶುರು ಮಾಡ್ತೀನಿ. ಆಯ್ತಾ? ಇಲ್ಲ ಇಲ್ಲ ಆಯ್ತಾ? ಇಲ್ಲ, ಇನ್ನೊಂದು ಸ್ವಲ್ಪ ಓಡ್ತಾ ಇದ್ದೀನಿ. ಸಾಕಾ? ಇಲ್ಲ, ಇದೊಂದು 20 ಎಕರೆ, ಇದೊಂದು 20 ಎಕರೆ ಬೇಕು. ಸಾಕಾ? ಇಲ್ಲ, ಇದೊಂದು 50 ಎಕರೆ.
ಈಗ ನೀನು 4 ಗಂಟೆ ಹೊಡೆಯುತ್ತೀಯ ಸಾಕಾ? ಇಲ್ಲ ಇಲ್ಲ, ಇದೊಂದು 80 ಎಕರೆಯಲ್ಲಿ ನಮ್ಮ ಮಗುಗೆ ಹೆಂಡತಿಗೆ. ಸಾಕಾ? ಇಲ್ಲ ಇಲ್ಲ, ಇನ್ನೊಂದು ಸ್ವಲ್ಪ, ನನ್ನ ಪುಣ್ಯಕ್ಷೇತ್ರದಲ್ಲಿ ಬರ್ತಾ ಇದೆಯಾ? ಸಾಕಾ? ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ. ಸಾಕಾ? ಹೌದು. ಹೌದು. ಕಾಲ್ ಬ್ಯಾನ್ ಐತಂತ್ರಿ ಸದಾಮನ ಕಾಲ್ ಬ್ಯಾನ್ ಐತಂದ ಬ್ಯಾನ್ ಮಾಡ್ರಿ, ಬ್ಯಾನ್ ಮಾಡ್ಬಾರ್ದು ಅಂತ ಹೋಗಾಕತ್ತೀವಿ.